ಹಾಗೂ ನಿರ್ಮಾಪಕರು ಪಾಲಕ್ಷ ಅಂತ, ಡೈರೆಕ್ಟರ್ಗಳು ಅಭಿರಾಮ್ ಅಂತ, ನಮ್ಮ ಹೀರೋಯಿನ್ ಅವರು ಕುಂಕುಮಾರ ಅಂಥೇಳಿ ಇವತ್ತಿನ ದಿನ ನಿಮ್ಮನ್ನೆಲ್ಲ ಕರೆದಿದ್ದಾರೆ. ಅವ್ರು ಆ್ಯಕ್ಚುಲಿ ಒಂದು ದಿನ ಬಂದು ಒಂದು ತಿಂಗಳು ಮುಂಚಿತವಾಗಿ ಬಂದು ನಮ್ಮನ್ನ ಕೇಳ್ದೇನೆ ಸೋಷಿಯಲ್ ಮೀಡ್ಯಾದಲ್ಲಿ ಎಕ್ಸ್ಪೋಸ್ ರೀತಿಯಲ್ಲಿ ಪೋಸ್ಟರ್ ಬರ್ತಾಯಿದೆ ಸರ್, ನಾವು ಡೈರೆಕ್ಟ್ರನ್ನ ಕೇಳಿದಾಗ ಅವರು ನನಗೆ ಸ್ಪಂದಿಸ್ತಾ ಇಲ್ಲ, ನಿಮ್ಮನ್ನ ಕೇಳಿ ನಾವು ಯಾಕೆ ಮಾಡಬೇಕು ಅನ್ನೋದು ಅವ್ರ ವಾದ. ಇಬ್ಬರೂ ಬಂದಿದ್ದಾರೆ ಇವತ್ತು, ಎಲ್ಲರೂ ಬಂದು ಇಬ್ಬರೂ ಇಷ್ಟೊತ್ತು ಮಾತಾಡಿದ್ದಾರೆ. ಅವ್ರ ಸಬ್ಜೆಕ್ಟ್ ಪರವಾಗಿ ಏನೋ ನಾವು ಮಾಡಿದ್ವಿ, ಅದನ್ನು ಅದು ಅಂಥ ಒಳಗರೆ ಅಂತ ಏನಿಲ್ಲ, ಅದಕ್ಕೆ ಬೇರೆಯೇ ಅರ್ಥ ಇದೆ. ಆ ರೀತಿ ನಾವು ಪೋಸ್ಟರ್ನ ಮಾಡಿದ್ವಿ ಅಂದ್ವಿ. ಯಾವುದೇ ಅವರು ಮಾಡಿದ್ರು ನಮ್ಮ ಗಮನಕ್ಕೆ ತಂದು ಮಾಡಬೇಕಂತ ಹೇಳಿ ನಾವು ಹೇಳಿದ್ವಿ ನಮ್ಮ ಡೈರೆಕ್ಟ್ರಿಗೆ ಹಾಗೂ ನಿರ್ಮಾಪಕರುಗಳಿಗೆ. ಅದನ್ನೇ ಇವತ್ತು ವಿವಾದ ಏನಿದೆಯೋ ಅದನ್ನು ತೆರೆ ಎಳೀತಾ ಇದ್ವಿ. ನಮ್ಮ ಹೀರೋಯಿನ್ನು ಒಪ್ಕೊಂಡಿದ್ದಾರೆ, ನಮ್ಮ ಡೈರೆಕ್ಟ್ರು, ನಿರ್ಮಾಪಕರು ಎಲ್ಲರೂ ಇದು ಒಂದು ಮಾತುಕತೆಯಲ್ಲಿ ಬಗೆಹರಿಸಿ ಅದನ್ನು ಮುಂದಕ್ಕಿಂತ ವಾದ ವಿವಾದಗಳು ಬರಲ್ಲ ಅಂತೇಳಿ ಆಶ್ವಾಸನೆ ಕೊಟ್ಟು ನಿಮ್ಮ ಮುಂದೆ ಬಂದಿದ್ವಿ. ಈಗ ನಮ್ಮ ಏನು ಡೈರೆಕ್ಟ್ರ್ ಇದ್ದಾರಲ್ಲ ಅವರು, ನಮ್ಮ ಹೀರೋಯಿನ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಏನಕ್ಕೆ ಇಷ್ಟೆಲ್ಲ ವಿವಾದ ಆಯಿತು, ಇಲ್ಲಿ ಯಾಕೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಅದಾದ ನಂತರ ನಮ್ಮ ನಿರ್ಮಾಪಕರು ಪ್ರೊಡ್ಯೂಸರ್ ಅಸೋಸಿಯೇಷನ್ಗೂ ಹೋಗಿ ನಮ್ಮ ಬನಕರ್ ಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವೆಲ್ಲನೂ ಇವತ್ತಿನಲ್ಲಿ ಮುಗಿಬೇಕು ಅನ್ನೋದರಲ್ಲಿ ನಮ್ಮ ದೃಷ್ಟಿ ಇಟ್ಕೊಂಡು ಇಬ್ಬರನ್ನ ಕರೆಸಿ ಮಾತಾಡಿದ್ವಿ. ಅವರಿಬ್ಬರು ಒಪ್ಕೊಂಡಿದ್ದಾರೆ, ಅವರು ಸಂಜಾಯಿಸಿ ಕೊಡ್ತಾರೆ. ಈಗ ಇದಕ್ಕಿಂತ ಬೋಲ್ಡ್ ಅಂತಲ್ಲ ಸರ್, ವಿಚಾರ ಏನು ಅಂದರೆ ಹೌದು ಸರ್, ಸರ್ ನಿಮ್ಮ ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ ಅಂದರೆ ನಾನು ಎಲ್ಲೂ ವಲ್ಗರ್ ಆಗಿ ಪ್ರೆಸೆಂಟ್ ಮಾಡಲ್ಲ ಸರ್, ಬಟ್ ಬೋಲ್ಡ್ ಆಗಿ. ಎಸ್ ಸರ್, ಹೌದು. ಎಸ್ ಸರ್, ಒಂದು ಏನು ಇಂಪ್ಯಾಕ್ಟ್ ಆಗುವಂತ ಪೋಸ್ಟರ್ ಆಗುತ್ತಾ? ಹೌದು, ಖಂಡಿತ ಖಂಡಿತ. ತುಂಬ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ವಲ್ಗ್ಯಾರಿಟಿ ಇರಲ್ಲ ಸರ್. ಇದನ್ನು ನಾನು ಪ್ರಾಮಿಸ್ ಮಾಡ್ತೀನಿ, ಅಶ್ಯೂರ್ ಮಾಡ್ತೀನಿ. ಮತ್ತು ದೊಡ್ಡವ್ರ ಮುಂದೆ ಒಪ್ಕೊಂಡಿದ್ದೀನಲ್ಲ, ಈಗ ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ನಾವೇನೇ ಅದನ್ನು ಇದು ಮಾಡ್ತೀವಿ, ಕೊಡಲ್ಲ, ಪರ್ಮಿಷನ್ ಕೊಡೋದಿಲ್ಲ. ನಾವು ಪರ್ಮಿಷನ್ ಕೊಡದೇನೆ ಅವ್ರು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋಕ್ಕಾಗುತ್ತೆ? ಇದು ಒಂದು ಗೊತ್ತಿಲ್ಲ ಒಂದು ಅಚಾತುರ್ಯ, ಅದನ್ನ ಮಾತುಕತೆ ಮೂಲಕ ಇವರೇ ಕೂತ್ಕೊಂಡು ಬಗೆಹರಿಸಬಹುದಾಗಿತ್ತಲ್ಲ. ಚೇಂಬರ್ ಹೋಗಿ ಬರೋಂಥ ಅಲ್ಲಿವರೆಗೂ ಬಿಟ್ಕೊಂಡಿದ್ದೇವೆ. ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಣ್ಣದು ಒಂದು ಇರ್ತದೆ. ಮೇಡಮ್ ಪಾಪ ಅವ್ರಿಗೆ ಹರ್ಟ್ ಆಯಿತು, ಬಂದರು ಅಷ್ಟೇ. ಅದನ್ನ ಕರೆಸಿ ಕೂತ್ಕೊಂಡು ನೋಡಿ, ಮಾತ್ರ ಸಂಸ್ಥೆ ಆಗಲಿ ನಮ್ಮ ನಿರ್ಮಾಪಕರ ಸಂಘಕ್ಕಾಗಲಿ ಬಂದಾಗ ಅದನ್ನು ಕೂತ್ಕೊಂಡು ಕರೆದು ಹೇಳಿದಾಗ ಇಲ್ಲ, ಇನ್ನು ಮುಂದಕ್ಕೆ ನಾನು ಅಂತ ಇದನ್ನು ಮಾಡಲ್ಲ. ಅಕಸ್ಮಾತ್ ನನ್ನ ಈಗ ಹೇಳಿದ್ರಲ್ಲ ಅವರು, ನನ್ನ ಕಾನ್ಸೆಪ್ಟ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ಕೊಂಡು ಹೋಗಿದ್ದೀನಿ, ಅದು ನಿಮಗೆಲ್ಲೋ ಹರ್ಟ್ ಆಗಿದೆ ಅನ್ನೋದಾಯಿತು, ನಾನು ಇನ್ನು ಮುಂದಕ್ಕೆ ಅದನ್ನು ಮಾಡಲ್ಲ. ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮಾಡುವಾಗ ನಾನು ನಿಮ್ಮ ವಾಣಿಜ್ಯ ಮಂಡಳಿಗಾಗಲಿ ನಿರ್ಮಾಪಕರ ಸಂಘಕ್ಕಾಗಲಿ ಮೇಡಮ್ಗಾಗಲಿ ತೋರಿಸ್ಬಿಟ್ಟೆ. ನಾನು ಮೇಡಮ್ಗೆ ಒಪ್ಕೊಂಡಿದ ಮೇಲೆ ನಾವು ಇಲ್ಲಿ ಬಂದು ಅದೆಲ್ಲ ಈ ಒಳಗಡೆ ಎಲ್ಲ ಮಾತುಕತೆ ಮುಗಿದಿದೆ. ಮೇಡಮ್ ಮಾತಾಡ್ತಾರೆ. ಒಂದು ಸಿನಿಮಾ ಮಾಡೋಕ್ಕಂತ ಕ್ವಶನ್ಸ್ ಆಗಿರುತ್ತೆ, ನಾವು ಈ ಥರ ಬೃಹಸ್ಪತಿ ಈ ಥರ ಪೋಸ್ಟ್ ಇರುತ್ತೆ ಅಂತ ಇವಾಗ ಇನ್ಫಾರ್ಮ್ ಮಾಡಿಲ್ಲ ಅವ್ರಿಗೆ. ಆಫ್ ಮಾಡಿಬಿಡಮ್ಮ ಅದು ಸರ್. ಅಗ್ರಿಮೆಂಟ್ ಅಲ್ಲ ಸರ್, ಅಗ್ರಿಮೆಂಟ್ ಏನಾಗಿದೆ ಅಂದರೆ, ಈಗ ಕತೆ ನಾನೇನು ಕತೆ ಮಾಡೋಕ್ಕೆ ಹೊರ್ಟ್ತಾಯಿನಿ, ಅದನ್ನು ಯಾವ ಥರ ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಕ್ಲಾರಿಟಿ ನಾನು ಮುಂಚೆನೇ ಕೊಟ್ಟಿದ್ದೆ. ಬಟ್ ಪೋಸ್ಟ್ ಕ್ಲಾರಿಟಿ ನಾನು ಕೊಟ್ಟಿರಲಿಲ್ಲ. ಟು ಬಿ ಫ್ರ್ಯಾಂಕ್, ಪೋಸ್ಟ್ ಈ ಥರ ಇರುತ್ತೆ. ಫಸ್ಟ್ ಲುಕ್ ನಾನು ಯಾರಿಗೂ ಹೇಳಿರಲಿಲ್ಲ. ಏನಕ್ಕೆ ಅಂದರೆ ನಾನು ನಿಮ್ಗೆ ಹೇಳಿದೆ, ನನಗೆ ಆಲ್ರೆಡಿ ಆಗಿರೋ ಎಕ್ಸ್ಪೀರಿಯನ್ಸ್ ಕಲಿವೀರ ಮತ್ತು ಕನ್ನಡ ದೇಶದವಳು ಅಂತ ಎರಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಇನ್ನು ಒಂದಷ್ಟು ಜನ ನಿಮ್ಮಲ್ಲೂ ನನ್ನ ಪ್ರಯತ್ನಗಳನ್ನ ಇಂಚಿಂಚು ನೋಡ್ಕೊಂಬಂದಿರೋ ತುಂಬ ಜನ ಇಲ್ಲಿದ್ದಾರೆ ಆಲ್ರೆಡಿ. ಅವ್ರಿಗೆ ಗೊತ್ತು ಎಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ. ಮುಟ್ಟೋದೇ ಇಲ್ಲ ಸರ್. ಏನಾಗುತ್ತೆ ಅಂದರೆ ಒಂದಷ್ಟು ಫಿಲ್ಟರ್ ಆಗೋಗ್ಬಿಡುತ್ತೆ, ನಾವೇನು ಅನ್ಕೊತೀವಿ ಅದು. ನನಗಿಲ್ಲಿ ಯಾವುದೇ ಕಾರಣಕ್ಕೂ ನಾನೇನು ಅಂದ್ಕೊಂಡಿದ್ದೀನಿ ಅದು ಜನರ ಮುಂದೆ ಇಡಬೇಕು ಅನ್ನೋ ಒಂದು ಹಠಾಚಾಲ ಇತ್ತು. ಅದಕ್ಕೋಸ್ಕರ ನಾನು ಯಾರ ಮಾತು ಕೇಳಲಿಲ್ಲ, ತೊಗೊಂಬಂದು ನನಗೆ ಹಿಂಗೆ ಅನ್ನಿಸ್ತು ಇದು ಸರಿ ಅಂತ. ಮತ್ತು ನಾನು ನನ್ನ ಟೀಮ್ ಜೊತೆಲಿ ಒಂದಷ್ಟು ನನಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ. ಮತ್ತು ಸಾರ್ವಜನಿಕವಾಗೂ ನಾನು ಒಂದು 10 ಜನಕ್ಕೆ ಕೇಳಿದೆ, ನನ್ನ ಸುತ್ತಮುತ್ತ ಇರುವಂಥ ಸ್ನೇಹಿತರಾಗಿರ್ಬೋದು ಮತ್ತು ಹೊರಗಡೆ ಅವರಾಗಿರ್ಬೋದು, ಈ ಥರ ನಾನು ಮಾಡ್ತಾಯಿದ್ದೀನಿ, ಇದು ಸರಿ ಆಯಿತು, ಇದು ಸರಿ ಇದೆ, ಇದು ನಾನು ಯಾವಾಗಲೂ ಹೇಳಿದೆ ನೋಡೋ ದೃಷ್ಟಿಕೋನ ಅಷ್ಟೇ. ಇಲ್ಲ ಸೆಕ್ಷುವಲಿ ಏನಾರು ಎಕ್ಸ್ಪ್ಲಾಯ್ಟ್ ಮಾಡೋಂಗಿರೋ ವಲ್ಗರ್ ಆಗ್ತಿತ್ತು, ತಪ್ಪಾಗ್ತಿತ್ತು, ಅದನ್ನು ಯಾಕೆ ನಾನು ಆ ಥರ ನೋಡಬೇಕು ಅಂತ ನನಗೂ ಸುಮಾರು ಜನ ಹೇಳಿದ್ರು. ಅದ್ರ ಪ್ರಕಾರ ಇದನ್ನು ನಾನು ಮಾಡಿದ್ದೀನಿ ಸರ್. ಎಸ್ ಸರ್. ನೆಕ್ಸ್ಟ್ ಖಂಡಿತವಾಗ್ಲೂ ಅಲ್ಲ ಸರಿ ಸರ್, ನೆಕ್ಸ್ಟ್ ಖಂಡಿತವಾಗ್ಲೂ
ಇನ್ನು ವಾದ ಮಾಡಲ್ಲ. ನಾನು ಅಧ್ಯಕ್ಷರುಗಳು ಏನಿದ್ದಾರೆ ಇಲ್ಲಿ ಅವ್ರ ಮುಂದೆ ತೋರಿಸಿ ಆ ಪೋಸ್ಟನ್ನು ಅದಾದಮೇಲಿಂದ ಅವರ ಅಪ್ರೂವಲ್ ತೊಗೊಂಡೆ ನಾನು ಮಾಧ್ಯಮದ ಮುಂದೆ ತೊಗೊಂಬರ್ತೀನಿ ಸರ್. ಕ್ರಿಯೇಟಿವಿಟಿ ಇದ್ದರೆ ಜನ ನೋಡೋದು ಸರ್, ಏನಾದರೂ ಮಾಡಿ ಇದನ್ನು ಬಿಟ್ಟು ಬೇರೆ ಯಾವಾಗ ಕೊಲೆ ಮಾಡ್ತೀವಿ ಅಂತ ಅಲ್ಲಿ ಲೀಟ್ರ್ ಗಟ್ಟಲೆ ರಕ್ತ ಸುರಿಸ್ತಾರೆ, ಅದಕ್ಕೇನು ಅಬ್ಜೆಕ್ಷನ್ ಬರೋದಿಲ್ಲ. ಇದು ತುಂಬ ಸೆನ್ಸಿಟಿವ್ ಅಲ್ವಾ, ಸ್ವಲ್ಪ ಹುಷಾರಾಗಿದೆ. ಸರಿ ಸರ್, ಥ್ಯಾಂಕ್ ಯು. ನಿರ್ಮಾಪುರ ಮಾತಾಡ್ತೀರಾ ಭಯ್ಯ? ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಕ್ಕೆ. ನಾ ಒಪ್ಕೋತೀನಿ, ಇದು ನಾನು ಫಿಲ್ಮ್ ಚೇಂಬರ್ವರೆಗೂ ಬಂದು ತಪ್ಪು ಮಾಡಿದೆ ಅಂತ ನನಗೂ ಅನಿಸ್ತು. ಬಟ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಅವರು ಉತ್ತರ ಕೊಡ್ತಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಬಟ್ ಈಗ ಒಪ್ಕೊಂಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ನಾನು ನಿಮಗೆ ನನ್ನ ಪರ್ಮಿಷನ್ ತೊಗೊಳ್ಳಿ ಅಂತಿಲ್ಲ. ನಾನು ಒಂದು ಈ ಮೂವಿಲಿ ಒಂದು ಪಾರ್ಟ್ ಆಗಿರೋದ್ರಿಂದ ನನಗೊಂದು ಚೂರಾದರೂ ನಾವೇನು ಮಾಡ್ತಿದ್ದೀವಿ ಅನ್ನೋದು ನನಗೂ ಗೊತ್ತಾಗಬೇಕು ಅನ್ನೋದೊಂದೇ ನನ್ನ ಪಾಯಿಂಟ್ ಇರೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಒಪ್ಕೊಂಡಿದ್ದೀರಾ. ಈಗ ಮುಂದೆ ಎಲ್ಲ ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು. ಇಲ್ಲ ಸರ್, ಅವ್ರು ಏನೇ ಮಾಡಿದ್ರು ನಾ ಜೊತೆಗೆ ನಿಂತ್ಕೋತೀನಿ. ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕಿತ್ತು. ಸೊ ಈಗ ಒಪ್ಕೊಂಡಿದ್ದಾರೆ, ದಟ್ಸ್ ಫೈನ್. ಇಲ್ಲ, ಅದೇ ಅವ್ರ ಕ್ರಿಯೇಟಿವಿಟಿ ಸಪೋರ್ಟ್ ಇರಬೇಕಾಗುತ್ತೆ. ಇವರೇನೋ ಹೊರಟಾಗ ಅವ್ರೇನೋ ಮಾಡಕ್ಕೆ ಹೊರಟಾಗ ಅವ್ರು ಹೇಳ್ದಂಗೆ ಜನಕ್ಕೆ ಮುಟ್ಟಬೇಕು ಅಂದ್ರೆ ಇವತ್ತಿನ ತುಂಬ ಕಷ್ಟ ಇದೆ ಸಿನಿಮಾ ರೀಚ್ ಆಗೋದು. ಅವ್ರೇನೋ ಕ್ರಿಯೇಟಿವಿಟಿ ಹೊರಟಿದ್ದಾರೆ, ಆ ಥರ ಇದ್ದಾಗ ನೀವು ಸಪೋರ್ಟ್ ಮಾಡಿರೋದು ಅಷ್ಟೇ. ಅದು ಇನ್ ಕೇಸ್ ಆ ಪೋಸ್ಟ್ ಅಂದಿರೋದು ನೀವಲ್ಲ. ಒಂದ್ ವೇಳೆ ನೀವೇ ಇದ್ದಿದ್ರು ಕೂಡ ಕಂಟೆಂಟ್ ಆ ಥರ ಯೋಚನೆ ಮಾಡಿದಾಗ ಸಿನಿಮಾ ಗೆಲ್ಲಬೇಕು ಅನ್ನೋಗುತ್ತಲ್ಲ ಅಲ್ಟಿಮೇಟ್ಲಾಗಿ. ಆ ಥರ ವಿಚಾರ ಬಂದಾಗ ಏನು ಯೋಚನೆ ಮಾಡ್ತೀರಾ ನೀವು? ಸರ್, ನಾನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ, ಆರ್ಟಿಸ್ಟಾಗಿ ನೋಡಿದಾಗ ನಾನು ಸರ್ ತುಂಬ ಚೆನ್ನಾಗಿದೆ, ಇದು ಒಂದು ತುಂಬ ಮೀನಿಂಗ್ ಇದೆ ಈ ಪೋಸ್ಟರ್ಗೆ ಅಂತ ಹೇಳಿದೆ. ಬಟ್ ಈಗ ಎಲ್ಲ ಸಿನಿಮಾ ನೋಡೋರು ಎಲ್ಲರೂ ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಾವು ಹೇಗೆ ಅನ್ಕೋತೀವಿ ಸರ್? ಕೆಟ್ಟದಾಗ ನೋಡೋರು ಕೆಟ್ಟದಾಗೇ ನೋಡಬೇಕು ಅಂದ್ಕೊಂಡು ಫಿಕ್ಸ್ ಆಗೋಗಿರೋರು ಹಾಗೆ ನೋಡ್ತಾರೆ. ನಾನು ಎಷ್ಟು ಜನರು ಬಾಯಿ ಮುಚ್ಚಿಸ್ಬೋದು. ನನಗೆ ತುಂಬ ಕಮೆಂಟ್ಸ್ ಬಂತು, ನೀವೇ ಅಲ್ವಾ ಅದು, ಅಷ್ಟು ಬರ್ಗೆಟೋಗಿದ್ಯಾ ನೀನು, ಇಂಥ ಸಿನಿಮಾ ಯಾಕೆ ಮಾಡ್ತಿದ್ಯಾ. ನಾನು ಎಷ್ಟು ಜನಕ್ಕೆ ಹೇಳಿ ಸಿನಿಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದು ನಮ್ಮ ಪೂರ್ತಿ ಜನರಿಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ನನ್ನ ಸಿನಿಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ, ಅದು ನನಗೆ ಗೊತ್ತು. ಬಟ್ ಈ ಥರ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ರು ಕ್ಲಾರಿಟಿ ಕೊಡಬೇಕಿತ್ತು. ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಯಾಕೆ ಇದೇ ಥರ ಮಾಡ್ತಿದ್ದೀನಿ ಅನ್ನೋದು ಅದ್ರ ಹಿಂದೆನೇ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ನಾವು ಇಲ್ಲಿ ಬರ್ತಾನೂ ಇರಲಿಲ್ಲ ಅನ್ಕೋತೀನಿ. ಮೇ ಬಿ ಅವ್ರು ತೋರಿಸ್ತಾರೆ. ಈಗ ನಾನು ಈ ನಿರ್ದೇಶಕರ ಬಗ್ಗೆ ಒಂದು 2 ವಿಚಾರಗಳನ್ನ ಹೇಳಲೇಬೇಕು. ಅವ್ರದ್ದು ನಮ್ಮ ಮಿತ್ರರಿಗೆ, ಅಧ್ಯಕ್ಷರಿಗೆ ಎಲ್ರಿಗೂ ನಮಸ್ತೆ. ಪಾಲಾಕ್ಷ ಅಂತೇಳಿ ನನ್ನ ಹೆಸರು, ಸಿನಿಮಾ ಪ್ರೊಡ್ಯೂಸರು. ವಿವಾದ ಆಯಿತು, ಇವರು ಇನ್ಫಾರ್ಮ್ ಮಾಡಲಿಲ್ಲ ಆ ಟೈಮಲ್ಲಿ, ಸೊ ಆ ಕಡೆನೂ ಇದಾಯಿತು. ಬಟ್ ಆದರೆ ಕರಳೆ ಸಿನಿಮಾ ಇದು ತುಂಬ ಚೆನ್ನಾಗಿದೆ. ಪೋಸ್ಟ್ ವಿವಾದ ಆಗಿದೆ, ಒಪ್ಕೊಳ್ತೀನಿ, ಇದು ಹರಿದಿದೆ, ಎಲ್ಲ ಆಗಿದೆ, ಇದು ಬ್ಯಾನ್ ಆಗಿದೆ. ಆದರೆ ಸಿನಿಮಾ ಅನ್ನೋದು ಇದೆ ಅಲ್ಲ, ಕರಳೆ ಸಿನಿಮಾ ಅನ್ನೋದು ಮುಂದಿನ ಟೈಮಲ್ಲಿ ನೀವೇ ಹೇಳ್ತೀರಾ ಆ ಟೈಮಲ್ಲಿ ಈ ಸಿನಿಮಾ ಇಷ್ಟು ಚೆನ್ನಾಗಿದೆಯಾ, ಇದೆಲ್ಲ ಏನು ವಲ್ಗಾರಿಟಿ ಅನ್ನೋದು ಇರಲ್ಲ. ಅಂದರೆ ಇದರಲ್ಲಿ ಒಂದು ಮಗು ಇದೆ, ಆ ಮಗು ಆಲ್ಮೋಸ್ಟ್ ಅಲ್ಲಿ ಜನಗಳಿಗೆ ಕಾಣಲಿಲ್ಲ. ಹಿಂದೆ ಮಾತಾಯಿತು, ನಾನು ಇವತ್ತಿನವರೆಗೂ ವೆಯ್ಟ್ ಮಾಡಿದೆ ಅದು ಆ ಮಗು ಬಗ್ಗೆ ಮಾತಾಡ್ತಾರೆ ಅಂತ. ಬಟ್ ಸಿನಿಮಾ ಇರೋದು ಆ ಮಗು ಮೇಲೆ. ಆ ಮಗು ಏನಿದೆಯೋ ಅದು ಒಂದು ಸ್ಟ್ರಾಂಗ್ ಅನ್ನೋದು, ಅದು ಆ ಒಂದು ಕರಳು ಹಿಡ್ಕೊಂಡು, ಸೊ ಅದ್ರ ಬಗ್ಗೆ ಎಲ್ಲೂ ಬರಲಿಲ್ಲ. ಸೊ ಓಕೆ, ಈ ಏನಕ್ಕೆ ಅಂದರೆ ನನಗೆ ಒಂದು ಶೂಟಿಂಗ್ ನೆಕ್ಸ್ಟ್ ಏನು ಹೋಗಬೇಕು ಅದಕ್ಕೆ ಎಲ್ಲೂ ತೊಂದರೆ ಆಗ್ದಂಗೆ, ಸೊ ನಾನೊಂದು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಹತ್ರ, ಸೊ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಸೊ ಎಲ್ಲ ಆಗಿದೆ. ಮುಂದಕ್ಕೆ ಹೀರೋಯಿನ್ ಇರ್ಬೋದು, ಸರ್ ಇರ್ಬೋದು, ಡೈರೆಕ್ಟರ್ ಸರ್ ಇರ್ಬೋದು, ಅವಿರಾಮ್ ಸರು, ಸೊ ಏನೊಂದು ಪ್ರಾಬ್ಲಮ್ ಆಗ್ದಂಗೆ ಸೊ ಸುಖಾಂತವಾಗಿ ಸಿನಿಮಾ ಮುಗಿಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ಆಗಿ ನಿಮ್ಮ ಬಂಡವಾಳದ ಪ್ರಶ್ನೆನೂ ಕೂಡ ಇರುತ್ತೆ, ಕರೆಕ್ಟಾಗಿ ಹೇಳಿದ್ದೀರಿ. ಅಂತ ಯಾವ ಸಮಸ್ಯೆಗಳಾಗದೇ ಇರೋ ಹಾಗೆ ಹ್ಯಾಂಡಲ್ ಮಾಡೋದಕ್ಕೆ ಏನು ಬೇಕು ಅದನ್ನು ಮಾಡೋಣ. ಆಮೇಲೆ ಅವ್ರದ್ದು ಇಬ್ಬರಲ್ಲಿ ಇದ್ದಂಥ ಮನಸ್ಸು ಕೂಡ ಈಗ ಕ್ಲಿಯರ್ ಆಗಿದೆ, ಯಾವುದು ಒಳಗಡೆ ಯಾವುದು ಇದಿಲ್ಲ. ಸೊ ದಯವಿಟ್ಟು ಈ ಕರಳೆ ಸಿನಿಮಾಗೆ ಎಲ್ಲರೂ ನಿಮ್ಮ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ತುಂಬ ಅದ್ಭುತವಾಗಿದೆ, ಚೆನ್ನಾಗಿದ್ದರೆ ನೀವು ಸಪೋರ್ಟ್ ಮಾಡಿ. ಸಿನಿಮಾ ಕಂಟೆಂಟ್ ಇದೆ, ಚೆನ್ನಾಗಿದೆ, ಒಂದು ಸೋಷಲ್ ಮೆಸೇಜ್ ಇದೆ ಅಂದರೆ ಮಾತ್ರ ನೀವು ಸಪೋರ್ಟ್ ಮಾಡಿ. ಸೊ ಇಲ್ಲ ಅಂದರೆ ನೀವೇ ಡೈರೆಕ್ಟಾಗಿ ಮಾಧ್ಯಮ ಮಿತ್ರ ನಾನು ಕೇಳ್ತಾ ಇದ್ದೀನಿ, ನೀವೇ ಡೈರೆಕ್ಟಾಗಿ ಬೇಕಾದ್ರೆ ನಮ್ಗೆ ಹೇಳಿ ಸರ್ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ. ಸೊ ನಾನು ಇದು ಒಪ್ಕೊಂಡಿದ್ದು ಅಷ್ಟೇ, ಅದ್ಭುತವಾದ ಸಿನಿಮಾ ಇದು, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು 5 ಸಾಂಗ್ಸ್ ಇದೆ ಅಷ್ಟೇ. ಆ ಒಂದು ಸ್ಟೋರಿ ವೈಸ್ ಏನಿದೆಯೋ ತುಂಬ ಅಂದರೆ ತುಂಬ ಅದ್ಭುತ.
ಚೆನ್ನಾಗಿದೆ. ದಯವಿಟ್ಟು ನೀವುಗಳು ಇದೊಂದು ಈ ಥರ ನೆಕ್ಸ್ಟ್ ರಿಪೀಟ್ ಆಗಲ್ಲ, ಇದೇನಿದೆಯೋ ಈ ಥರ ರಿಪೀಟ್ ಆಗಲ್ಲ. ಸೊ ಆ ಥರ ಇದ್ರೂ ನಾವು ಸರ್ ಹತ್ರ ಒಂದು ಬಂದು ತೋರಿಸಿ ನಾವು ನೆಕ್ಸ್ಟು ಒಂದು ಪ್ರೊಸೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಿರೋದು ಸಪೋರ್ಟ್ ಮಾಡಿ ಸರ್. ಇನ್ನು ಇದೇ ವರ್ಷದಲ್ಲಿ ರಿಲೀಸಿಂಗ್ ಇದೆ ಸರ್. ಇನ್ನು ಫೈಟ್ ಇದೆ, ಒಂದು 4 ಸಾಂಗ್ಸ್ ಇದೆ ಸರ್. ಅದು ಮುಗಿದ ಮೇಲೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೇಕು ಸರ್. ಕನ್ನಡಕ್ಕೆ ಮಾತ್ರ ಸರ್ ಸದ್ಯಕ್ಕೆ ಕನ್ನಡ ಚೈನೀಸ್ ಇದರ ಲ್ಯಾಂಗ್ವೇಜ್ ಮಾಡ್ತಾಯಿದ್ದೀವಿ. ಪ್ಲ್ಯಾನಿಂಗ್ ಇದೆ ಸರ್, ಖಂಡಿತ ಪ್ಲ್ಯಾನಿಂಗ್ ಇದೆ ಸರ್. ನಮ್ಮ ಡೈರೆಕ್ಟ್ರು ಯಾವುದೇ ಸಿನಿಮಾ ಮಾಡಿದ್ರು ಫಸ್ಟ್ ಹಿಂದಿ ರೈಟ್ಸ್ ಹೋಗುತ್ತೆ. ಅವ್ರದ್ದು ಕಲಿವೀರನೂ ಅಷ್ಟೇ ಒಳ್ಳೆ. ಬಟ್ ಈಗ ಒಪ್ಕೊಂಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ನಾನು ನಿಮಗೆ ನಾನು ಪರ್ಮಿಷನ್ ತೊಗೊಳ್ಳಿ ಅಂತಿಲ್ಲ. ನಾನು ಒಂದು ಈ ಮೂವಿಗೆ ಒಂದು ಪಾರ್ಟ್ ಆಗಿರೋದ್ರಿಂದ ನನಗೊಂದು ಚೂರು ನಾವೇನು ಮಾಡ್ತಿದ್ದೀವಿ ಅನ್ನೋದು ನನಗೂ ಗೊತ್ತಾಗಬೇಕು ಅನ್ನೋದೇ ನನ್ನ ಪಾಯಿಂಟ್ ಇರೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಒಪ್ಕೊಂಡಿದ್ದೀರಾ. ಈಗ ಮುಂದೆ ಎಲ್ಲ ಅವ್ರು ಹೇಳಿದ್ದಾರೆ. ಇಲ್ಲ ಸರ್, ಅವ್ರು ಏನೇ ಮಾಡಿದ್ರು ನಾ ಜೊತೆಗೆ ನಿಂತ್ಕೊತೀನಿ. ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕಿತ್ತು. ಸೊ ಈಗ ಒಪ್ಕೊಂಡಿದ್ದಾರೆ. ಇಲ್ಲ ಅದೇ ಅವ್ರ ಕ್ರಿಯೇಟಿವಿಟಿ ಸಪೋರ್ಟ್ ಇರಬೇಕಾಗುತ್ತೆ. ಏನೋ ಹೊರಟಾಗ ಅವ್ರೇನೋ ಮಾಡಕ್ ಕೊಟ್ಟಾಗ ಅವ್ರೇನೋ ನನಗೆ ಸಿನಿಮಾ ರೀಚ್ ಆಗುತ್ತೆ. ಅವೇನೋ ಕ್ರಿಯೇಟಿವಿಟಿ ಸಪೋರ್ಟ್ ಮಾಡಿ ಅದು ಫುಲ್ಲು ನೀವಲ್ಲ ಫೋನ್ ಇದಕ್ಕೆ ಕೂಡ ಸಿನಿಮಾ ಯಾವ್ದಾರ ವಿಚಾರ ಸರ್, ನಾನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ ಆರ್ಟಿಸ್ಟ್ ಆಗಿ ನೋಡಿದಾಗ ಸರ್ ತುಂಬಾ ಚೆನ್ನಾಗಿದೆ, ತುಂಬಾ ಮೀನಿಂಗ್ ಇದೆ ಈ ಪೋಸ್ಟರ್ಗೆ ಅಂತ ಹೇಳಿದೆ. ಬಟ್ ಈಗ ಎಲ್ಲ ಸಿನಿಮಾ ನೋಡೋರು ಎಲ್ಲರೂ ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಮ್ಗೆ ಹೇಗೆ ಅನ್ಸುತ್ತೆ ಸರ್? ಕೆಟ್ಟದಾಗ ನೋಡು ಕೆಟ್ಟದಾಗೆ ನೋಡ್ಬೇಕು ಅನ್ಕೊಂಡು ಫಿಕ್ಸ್ ಆಗಿ ಹೋಗಿದ್ದಾರೆ. ಹಾಗೆ ನೋಡ್ತಾರೆ. ನಾನು ಎಷ್ಟು ಜನರು ಬಾಯ್ ನನ್ಗೆ ತುಂಬಾ ಕಮೆಂಟ್ಸ್ ಬಂತು, ನೀವೇ ಆಗ್ಬಾರ್ದು, ಅಷ್ಟು ಬಗ್ಗೆ ಹೋಗಿದ್ದೆ, ಇಂಥ ಸಿನಿಮಾ ಯಾಕೆ ಮಾಡ್ತಿದ್ದೆ. ನಾನು ಎಷ್ಟು ಜನಕ್ಕೆ ಹೇಳಿ ಸಿನಿಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದು ನಮ್ಮ ಪೂರ್ತಿ ಜನರು ಗೊತ್ತಿದೆ. ನಾನು ಅದ್ರ ಬಗ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ನನ್ನ ಸಿನಿಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ, ಅದು ನನಗೆ ಗೊತ್ತು. ಬಟ್ ಈ ಥರ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ರು ಕ್ಲಾರಿಟಿ ಕೊಡಬೇಕಿತ್ತು. ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಯಾಕೆ ಇದೇ ಥರ ಮಾಡ್ತಿದ್ದೀನಿ ಅನ್ನೋದು ಅದ್ರ ಹಿಂದೆ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ನಾವು ಇಲ್ಲಿ ಬರ್ತಾನೆ ಇರಲಿಲ್ಲ. ಈಗ ನಾನು ಈ ನಿರ್ದೇಶಕರ ಬಗ್ಗೆ ಅವ್ರು ಕೊಟ್ಟಂತ ಕ್ಲಾರಿಟಿ ಮತ್ತೆ ಅವರ ವಿರುದ್ಧ ಯಾರು ದೂರು ಕೊಟ್ಟಿದ್ರು ಅವ್ರು ಮಾತಾಡಿದಂಥ ಕ್ಲಾರಿಟಿ ಯಾವ ಮಟ್ಟಕ್ಕೆ ಅದು ಸರಿ ಹೋಯ್ತು ಅಂದ್ರೆ ನಾನು ಕೊಟ್ಟಿದ್ದು ತಪ್ಪು ಅನ್ನೋದು, ನಾನು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅನ್ನೋದು ಅವ್ರ ಕಡೆ ಕೂಡ ಬಂತು. ಎಲ್ಲ ಒಂದು ಕಡೆ ನಾನು ಸ್ವಲ್ಪ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಯೋಚನಾ ಲಹರಿಗಳನ್ನ ಈ ಮೂಲಕ ತಿಳಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟೆ ಅಂತಕ್ಕಂಥದ್ದು ಯೋಚನಾ ಲಹರಿಗೆ ಧಕ್ಕೆ ಆಗಿರ್ತಕ್ಕಂಥದ್ದು ಏನೇ ಇದ್ರೂ ಕೂಡ ಅದು ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಂಥದ್ದಾಗಿರ್ತದೆ. ಆದರೆ ಈಗ ಮೇಡಮ್ ಒಂದು ಮಾತು ಹೇಳಿದ್ರು, ನಾನು ನನ್ನನ್ನು ಕೇಳೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನನ್ನು ಮುಂದಿನ ದಿನಗಳಲ್ಲಿ ಕೇಳೇ ಮಾಡಿ ಅಂತ ಹೇಳ್ತಾ ಇಲ್ಲ. ಆದರೂ ನಿರ್ದೇಶಕರು ಏನಂತ ಹೇಳಿದ್ರು, ಇಲ್ಲ ನಿರ್ಮಾಪಕರ ಸಂಘ ವಾಣಿಜ್ಯ ಮಟ್ಟಿಗೆ ನಿರ್ಮಾಪಕರ ಸಂಘಕ್ಕೆ ನನ್ನ ಎಲ್ಲಾ ಕಲಾವಿದರಿಗೂ ಈಗ ನಾಳೆ ಇನ್ನೊಂದೇನೋ ಒಂದು ಮಾಡಿ ಇನ್ನೊಂದು ಕಲಾವಿದರು ಬಂದು ಇನ್ನೊಂದು ರೀತಿ ಸಮಸ್ಯೆಗಳಾಗಬಾರ್ದು. ನನಗೆ ಸಂಬಂಧಪಟ್ಟಂಥವ್ರು ಮತ್ತೆ ಆ ಥರದ್ದೇನಾನ ಉದ್ಭವ ಆಗುವಂಥ ವಾತಾವರಣ ಸೃಷ್ಟಿಯಾದರೆ ನಾನು ಅದನ್ನೂ ಕೂಡ ನಮ್ಮೆಲ್ಲ ಕಲಾವಿದರು ತೋರಿಸ್ಬಿಟ್ಟೆ ಮಾಡ್ತೀನಿ ಅಂತೇಳಿ ಪ್ರೊಡ್ಯೂಸರು ಡೈರೆಕ್ಟರು ಇಬ್ಬರು ಕೂಡ ಹೇಳಿದ್ದಾರೆ. ಸೊ ಇದು ಒಂದು ಸುಖಾಂತಿವಾಗಿದೆ. ಮೊದಲು ಇಂಥವೆಲ್ಲ ತುಂಬ ನಡೆದು ಸರ್, ಅವಾಗ ಮಾಧ್ಯಮ ನಿಮ್ದೆಲ್ಲ ಇಷ್ಟು ಸ್ಟ್ರಾಂಗ್ ಆಗಿ ಇರಲಿಲ್ಲ. ನಮ್ಮ ಅಧ್ಯಕ್ಷರು ತುಂಬ ಚೆನ್ನಾಗಿ ಗೊತ್ತಿದ್ದ ಅದೇ ಮಾತಾಡ್ತಾ ಇದ್ವಿ. ಭಾಳ ದೊಡ್ಡ ದೊಡ್ಡ ವಿಚಾರಗಳಾಗಿದ್ದಾವೆ, ಬಟ್ ವ್ಯವಸ್ಥಿತವಾಗಿ ಅದು ನಡಿಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಈ ಒಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರಿಗೂ ಎಲ್ಲ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ದಾರಿದೀಪವಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೇ ನಾನು ಡೈರೆಕ್ಟರ್ ಪರ್ಮಿಷನ್ ತಗೊಳ್ಳದೇನೆ ನಾನು ಇದನ್ನ ಇವಾಗ ನಾನು ಅಧ್ಯಕ್ಷರು ಇಬ್ಬರು ಸೇರಿಕೊಂಡು ಹರದಾಗ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದೇ ಡೈರೆಕ್ಟ್ರೆ ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೊಬೇಡಿ. ಮೇಡಮ್ಗೆ ನೀವೆಲ್ಲ ಬೇರೆ ಹೇಳ್ತೀರಿ ಸರ್, ಯಾವುದೇ ಏನಾದರೂ ನಾವು ಪರ್ಮಿಷನ್ ಕೊಡೋಲ್ಲ ಸರ್. ಹೀರೋಯಿನ್ ಅಧ್ಯಕ್ಷನ ಏನಂತಲ್ಲ, ಬೇರೆಯವರು
ಹೆಣ್ಮಕ್ಳಿಗೆ ಯಾವುದೇ ರೀತಿ ಎಕ್ಸ್ಪೋಸ್ ಆಗಲಿ ಅಸಹ್ಯವಾಗಿ ಆಗಲಿ ತೋರಿಸೋದನ್ನು ನಾವು ಸಹಿಸೋದೇ ಇಲ್ಲ. ಅದು ನಿಮಗೆ ಸಹಿಸಲ್ಲ. ಇವೆಲ್ಲ ಪಿ ಕೆ ಏನಾಗಿತ್ತು ಅಂತ ತಮಗೆ ಗೊತ್ತಿರ್ಬೇಕು ಅಲ್ವಾ? ನಮ್ದು ಸ್ಯಾಂಡಲ್ವುಡ್ ಅಲ್ಲ ಸರ್, ಬಾಲಿವುಡ್ ಲೆವೆಲ್ ಎಲ್ಲ ವುಡ್ ಒಂದೇ ಸರ್, ಹಿಂದೆ ಮುಂದೆ ಹೆಸರು ಮಾತ್ರ ಚೇಂಜ್ ಆಗಿರ್ತದೆ. ಸಿನಿಮಾನೇ ಬೇಡ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಏನು ಆಗಲ್ಲ. ಆಮೇಲೆ ನಾನು ನಿರ್ದೇಶಕರ ಬಗ್ಗೆ ನನ್ನ ಬೇರೆ ಥರನೇ ಒಂದು ಕಾನ್ಸೆಪ್ಟ್ ಇದೆ. ಅವ್ರು ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಬೇಕಾಗಿತ್ತು ಆಫ್ಟರ್ ಕಲಿವೀರ. ಅದು ಕೋವಿಡ್ ಮತ್ತು ಏನೇನೋ ಸಮಸ್ಯೆಗಳಾಗಿದ್ದರಿಂದ ತಡ ಆಯಿತು. ಬಟ್ ಏನಪ್ಪ ಅಂದ್ರೆ ಅವ್ರದ್ದೇ ಆದಂಥ ಒಂದು ಯೋಚನಾ ದಾರಿನಲ್ಲಿ ಇರ್ತಾರೆ. ಅದು ಬಿಡಿಸಿ ಹೇಳಿದಾಗ ಈ ಥರ ನೋಡಿ ಈಗ ಅವ್ರಿಗೆ ಹರ್ಟ್ ಆಗಿದೆ ಬೇಡ ಅಂತ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಮಾತನಾಡ್ತಾರೆ. ಅವ್ರು ಅಟ್ಲೀಸ್ಟ್ ಇನ್ನೂ ಅಂದರೆ ನಾನು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ಹೇಳೋದು ನನಗೆ. ಅವರು ಮತ್ತಿದ್ದ ಧೋರಣೆಯಲ್ಲಿ ಇಲ್ಲ. ಮೊದಲು ತುಂಬ ವಾದ ವಿವಾದಗಳು ಮಾಡ್ತಿದ್ರು, ಈಗ ಸ್ವಲ್ಪ ಕಡಿಮೆ ಆಗಿದೆ ನಿರ್ದೇಶಕರೇ, ಇದು ಹೀಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿ ಕೇಳ್ಕೊಂತೀವಿ. ಇದು ಸುಖಾಂತಿ ಆಗಿದೆ, ಇಲ್ಲಿಗೆ ಇದನ್ನ ಬಿಡಲ್ಲ. ಆಮೇಲೆ ಇನ್ನೊಂದು ಹೊಸ ನಿರ್ಮಾಪಕರು ಸಿಕ್ಬಿಟ್ರು ಏನಾರ ಇದೇ ಪೋಸ್ಟ್ ಅವರು ತಿರುಗಿ ಎಲ್ಲ ತೆಗಿತಾರೆ. ಇನ್ನೊಂದು ಕಡೆ ಅಂದ್ರೆ ಎಲ್ಲರೂ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತು ತುಂಬಾ ಆಗಿಬಿಟ್ಟಿದೆ. ನಿಮ್ಮ ಅಫಿಷಿಯಲ್ ಪೇಜ್ಗಳಲ್ಲಿ ತೆಗಿಬೇಕು. ಆಮೇಲೆ ಇನ್ನು ಮುಂದಕ್ಕೆ ಅದು ಎಕ್ಸ್ಪೋಸ್ ಆಗಿದ್ದೇ ಆಯಿತು ಅಂದ್ರೆ ಅವರ ವಿರುದ್ಧ ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ, ವಾಣಿಜ್ಯ ಮಂಡಳಿ ಮತ್ತೆ ನಿರ್ಮಾಪಕರ ಸಂಘ ಕ್ರಮ ಕೈಗೊಳ್ಳಿ. ಕ್ರಿಯೇಟಿವಿಟಿ ಅವ್ರ ಕ್ರಿಯೇಟಿವಿಟಿ ಇನ್ನೊಬ್ಬರ ಮನಸ್ಸಿಗೆ ಅವ್ರು ಒಪ್ಕೊಂಡಿದ್ದಾರೆ. ಅಲ್ಲ ನಾನು ಅದೇ ಹೇಳಿದ್ದಾರೆ, ಸುಧಾರಿಸ್ಬಿಟ್ಟಿದ್ದಾರೆ ಅವರು ಅಂತ. ಮತ್ತಿದ್ದಂಗಿಲ್ಲ, ತುಂಬಾ ಸುಧಾರಿಸಿದ್ದಾರೆ. ಆದ್ರೆ ಅವರು ಕ್ರಿಯೇಟಿವಿಟಿಗೋಸ್ಕರ ಇನ್ನೊಬ್ಬರನ್ನ ಹರ್ಟ್ ಮಾಡೋದಿದೆಯಲ್ಲ ಅದು. ಆಮೇಲೆ ನಮಗೂ ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ವಾಣಿಜ್ಯ ಮಂಡಳಿಗೆ ಒಂದು ಜವಾಬ್ದಾರಿ ಇದೆ. ಆಮೇಲೆ ಸೆನ್ಸಾರ್ ನಾವು ಕೊಡುವಂತ ಸಂದರ್ಭದಲ್ಲಿ ವಾಲ್ ಪೋಸ್ಟರ್ ಪ್ರಿಂಟ್ ಆಗ್ಬೇಕಲ್ಲ, ಅವಾಗ ಇಲ್ಲಿಂದ ಸೀಲ್ ಆಗಲೇಬೇಕು. ಅವಾಗಾದ್ರೂ ಅದನ್ನ ತೆಗಿತೀವಿ. ಬಟ್ ಈಗ ನಾನು ಡೈರೆಕ್ಟರ್ ಮತ್ತೆ ನಿರ್ಮಾಪಕರನ್ನ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಇವತ್ತಿನ ಏನು ನಿಮ್ದು ಇನ್ಸ್ಟಾಗ್ರಾಮ್ ಇನ್ನೊಂದು ಫೇಸ್ಬುಕ್ ಅಲ್ಲೋ ಏನೋ ಹಾಕೊಂಡಿದ್ರೆ ದಯಮಾಡಿ ಅದನ್ನ ತೆಗೀರಿ. ಇನ್ನು ಮುಂದಕ್ಕೆ ನೀವೇನು ಹೊಸದು ಮಾಡ್ತೀರಿ, ಹೊಸ ಪೋಸ್ಟ್ ಅಥವಾ ಈವೆಂಟ್ ಇನ್ನೊಂದು ಮಾಡ್ತೀರಿ, ಅದಕ್ಕೆ ವಾಣಿಜ್ಯ ಮಂಡಳಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿರುತ್ತೆ, ಇನ್ಕ್ಲೂಡಿಂಗ್ ನಿರ್ಮಾಪಕರ ಸಂಘ. ಮುಗಿದೋಯ್ತು. ಎಸ್ ಓಕೆ ಏನಮ್ಮ, ಒಳ್ಳೇದಾಗಲಿ ತಾಯಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಕಾರ ಕೊಡಿ. ಅವ್ರದ್ದು ಆಮೇಲೆ ಹೇಳ್ತೀನಿ ನಿಮಗೆ ಇನ್ನೊಂದು ದಿವಸ ಯಾವಾಗ.